ब्रह्मविद्या संप्रदायकर्तृभ्यो सर्वोपप्लवरहितप्रज्ञानघनप्रत्यगर्थो ब्रह्मैवाहमस्मि श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्कराचार्यं केशवं बादरायणं सूत्रभाष्यकृतौ वन्दे श्रीमच्छङ्करभगवत्पूज्यपादसद्गुरुभ्यो नमः। वन्दे तं सच्चिदानन्दं इतिवर्यं महामतिं वेदवेदान्तसारज्ञं सदाहं सम्प्रदायज्ञं संयमीन्द्रं सदाश्रयम् सच्चिदानन्दं सदाचारं समाश्रये। श्री सच्चिदानन्देन्द्र सरस्वती महासद्गुरुभ्यो नमः। अधीः भगवो ब्रह्म निमिष ಇದೆ चंद्रमा सामा तदेतस्यामृत्यजूढगुं सामा तस्मादृत्यजूढगुं सामगीयते नक्षत्राण्येव सा चन्द्रमा अमः तत्सामा नक्षत्राणि वर्ग चंद्रमा सामा तदेतस्यां रच्यद्यूढगुं सामा तस्माद्रच्यद्यूढगुं नक्षत्राण्येव सा चंद्रमा अमः नक्षत्राणि एव ऋक् चंद्रमाः साम तत् एतत् एतस्यां ऋचि अध्यूढं साम तस्मात् ऋचि अध्यूढं साम गीयते नक्षत्राणि एव सा चंद्रमाः अमः तत् साम ನಕ್ಷತ್ರಗಳನ್ನೇ ಹೃಕ್ ಅಂತ ಹೃಕ್ ನಕ್ಷತ್ರ ದೃಷ್ಟಿ ಮಾಡಬೇಕು. ಹಾಗೆ ಸಾಮದಲ್ಲಿ ಚಂದ್ರ ದೃಷ್ಟಿ ಮಾಡಬೇಕು. ಹೇಗೆ ಈ ಋಕ್ ಮೇಲೆ ಸಾಮ ಹತ್ಕೊಂಡಿದೆಯೋ ಆ ರೀತಿ ನಕ್ಷತ್ರ ಅಧಿಪತಿಯಾಗಿ ಚಂದಾಗಿ ಕೂತ್ಕೊಂಡಿದ್ದಾನೆ. ಹಾಗಾಗಿ ಅಧ್ಯೂಢಂ ಸಾಮಗೀಯತೆ ಋಕ್ನ ಹತ್ತಿರಂತ ಸಾಮನ್ನೇ ಗಾನ ಮಾಡುತ್ತಾರೆ. ನಕ್ಷತ್ರಗಳೇ ಸಾ ಚಂದ್ರನ ಅಮ. ಸ್ತ್ರೀಲಿಂಗ ಭಾಷೆಗಳೆಲ್ಲ ನಕ್ಷತ್ರ, ಪುಲ್ಲಿಂಗ ಭಾಷೆಗಳೆಲ್ಲ ಚಂದ್ರ. ಅದು ಸಾಮ. ಸಾ ಅಮ ಸಾಮ ಅಂತ. ನಕ್ಷತ್ರಾಣಾಂ ಅಧಿಪತಿ ಚಂದ್ರಮಾಃ ಅತಃ ಸಾಹ ಸಾಮ. ನಕ್ಷತ್ರಾಣಾಂ ಅಧಿಪತಿ ಚಂದ್ರಮಾಃ ಅತಃ ಸ ಸಾಮ. ನಕ್ಷತ್ರಗಳಿಗೆ ಅಧಿಪತಿ ಚಂದ್ರನಾಗಿರ್ತಾನೆ, ಅದರಿಂದ ಅವನು ಸಹ. ಅಧಿಪತಿ ಪುಲ್ಲಿಂಗ, ಹಾಗೆ ಸಹ ಕೂಡಿಸಿದ್ರೆ ಸಾ ಅಮ ಸಾಮ ಅಂತ ಆಗತ್ತೆ. ಅವನು ಸಾಮವಾದ ಅಂತ ಅಧಿಪತಿಯಾಗಿ ಅವನು ಸಾಮನಾಗ್ಬಿಟ್ಟ. ಯದೇತದ್ ಆದಿತ್ಯಸ್ಯ ಶುಕ್ಲಂ ಭಾಃ ಸೈವ ಋಕ್ ಅಥ ಯದೇತದ್ ಆದಿತ್ಯಸ್ಯ ಶುಕ್ಲಂ ಭಾಃ ಸೈವ ಋಕ್ ಅಥ ಯದ್ ನೀಲಂ ಪರಃ ಕೃಷ್ಣಂ ತತ್ಸಾಮ ಅಥ ಯದ್ ನೀಲಂ ಪರಃ ಕೃಷ್ಣಂ ತತ್ಸಾಮ ತದೇತದೇತಸ್ಯಾಂ ಮೃತ್ಯಜ್ಜೂಢಗುಂ ಸಾಮ ತಸ್ಯಾಂ ಮೃತ್ಯಜ್ಜೂಢಗುಂ ಸಾಮ ತಸ್ಮಾದೃತ್ಯಜ್ಜೂಢಗುಂ ಸಾಮ ಗೀಯತೆ ತಸ್ಮಾದೃತ್ಯಜ್ಜೂಢಗುಂ ಸಾಮ ಗೀಯತೆ ಅಥ ಯದೇತದ್ ಆದಿತ್ಯಸ್ಯ ಶುಕ್ಲಂ ಭಾಃ ಸೈವ ಋಕ್ ನೀಲಂ ಪರಃ ಕೃಷ್ಣಂ ತತ್ಸಾಮ ತದೇತದೇತಸ್ಯಾಂ ಮೃತ್ಯಜ್ಜೂಢಗುಂ ತಸ್ಮಾತ್ ಮೃತ್ಯಜ್ಜೂಢಗುಂ ಅಥ ಯತ್ ಏತತ್ ಆದಿತ್ಯಸ್ಯ ಶುಕ್ಲಂ ಭಾಃ ಸಾ ಏವ ಋಕ್ ಅಥ ಯತ್ ನೀಲಂ ಪರಃ ಕೃಷ್ಣಂ ತತ್ ಸಾಮ ತತ್ ಏತತ್ ಏತಸ್ಯಾಂ ಋಚಿ ಅಧ್ಯೂಢಂ ಸಾಮ ತಸ್ಮಾತ್ ಋಚಿ ಅಧ್ಯೂಢಂ ಸಾಮ ಗೀಯತೆ. ಇನ್ನು ಯಾವ ಆಯ್ಕೆ ಬಿಳು ಬಣ್ಣ ಇದೆ, ಆಯ್ಕೆ 3 ಬಣ್ಣ ಇದೆ, ತೇಜೋ ಕಂಪು ಬಿಳುಪು ಕಪ್ಪು. ಬಿಳು ಬಣ್ಣ ಇದೆ, ಅದು ಋಕ್ ಅಂತ. ಇನ್ನು ನೀಲಿ ಅದು ಕಪ್ಪಾದ ಮಧ್ಯದಲ್ಲಿ ಸಮಾಜ ಚಿತ್ರ ಆದ್ರೂ ಕಾಣುತ್ತೆ, ಅದು ಪರಕೃಷ್ಣ, ಹೆಚ್ಚಿನ ಕೃಷ್ಣ, ಅದು ಸಾಮ. ಈ ಆ ಸಾಮದ ಮೇಲೆ ಋಕ್ಕಿನ ಮೇಲೆ ರುಚಿ ಅದೇ ಶ್ಯಾಮ್ ರುಚಿ, ಈ ಋಕ್ಕಿನ ಮೇಲೆ ಸಾಮ ಹತ್ಕೊಂಡಿದೆ. ಹಾಗೆ ರುಚಿಗೆ ಹತ್ಕೊಂಡು ಸಾಮನ್ನೇ ಗಾನ ಮಾಡುತ್ತಾರೆ. ರುಚಿಯಜ್ಜೂಡುವ ಸಾಮ ಗಾನ ಮಾಡ್ತಾರೆ, ಎಲ್ಲ ಕಡೆಗೂ ಸಮಾನ. ಎಲ್ಲ ಮಂತ್ರ ಅದು ಇದ್ದೇ ಇದೆ. ಅಥ ಯದೇತದ್ ಆದಿತ್ಯಸ್ಯ ಶುಕ್ಲಂ ಭಾಃ ಶುಕ್ಲಾದೀಪ್ತಿಃ ಸೈವ ಋಕ್. ಇನ್ನು ಯಾವ ಆಯ್ತಿರೋದಕ್ಕೆ ಬಿಳುಪು ಬಣ್ಣ, ಬಿಳುಪಾದ ಕಾಂತಿ ಏನಿದೆ ಅದನ್ನ ಋಕ್ಕಲ್ಲಿ ದೃಷ್ಟಿ ಮಾಡಬೇಕು. ಋಕ್ಕಲ್ಲಿ ಆಯ್ತಿನ ಶುಕ್ರವಾದ ಬಿಳುಪ ದೃಷ್ಟಿ ಮಾಡಬೇಕು. ಬಿಳುಪಾದ ಬಣ್ಣದವನು ಆಯ್ತಿನ ಅಂತ ಮಾಡ.
ಅಥ ಯದ್ ಆದಿತ್ಯೇ ನೀಲಂ ಪರಃ ಕೃಷ್ಣಂ ಅಥ ಯದಾದಿತ್ಯೇ ನೀಲಂ ಪರಃ ಕೃಷ್ಣಂ ಪರಃ ಅತಿಶಯೇನ ಕಾರ್ಷ್ಣ್ಯಂ ಪರಃ ಅತಿಶಯೇನ ಕಾರ್ಷ್ಣ್ಯಂ ತತ್ಸಾಮ. ತತ್ಸಾಮ. ಇನ್ನು ಆದಿತ್ಯನಿರುವ ಹೆಚ್ಚಾದ ಕಪ್ಪು, ಬಹಳ ವಿಶೇಷವಾದ ಕಪ್ಪು. ಸಮಾಧಾನವಾಗಿ ಆದಿತ್ಯನೇ ನೋಡ್ತಾ ಇದ್ದೆ, ಮಧ್ಯದಲ್ಲಿ ಹೀಗೆ ಕಪ್ಪು ಕಾಣುತ್ತೆ. ಯಾಕಂದ್ರೆ ಅಸ್ತಮಾನಕ್ಕೆ ಸ್ವಲ್ಪ ಹೊತ್ತು ಮುಂಚೆ ನೋಡ್ಬೇಕು, ಇದಕ್ಕೆ ಸ್ವಲ್ಪ ಹೊತ್ತು ಮಧ್ಯ ಹೊತ್ತು ನೋಡೋಕ್ಕಾಗಲ್ಲ. ಅದು ಕಪ್ಪು ಕಣ್ಣ ಕಾಣುತ್ತೆ, ಅದು ಸಾಮ. ತದ್ಧಿ ಏಕಾಂತ ಸಮಾಹಿತ ದೃಷ್ಟೇ ದೃಶ್ಯತೆ. ತದ್ಧಿ ಏಕಾಂತ ಸಮಾಹಿತ ದೃಷ್ಟೇರ ದೃಶ್ಯತೆ. ಅಯ್ಯೋ, ಆ ಕಪ್ಪು ಬಣ್ಣವು ಏಕಾಂತವಾಗಿ ಒಂದೇ ಸಮಯ ನೆಟ್ಟ ದೃಷ್ಟಿಯನ್ನು ನೋಡ್ತಾ ಇದ್ದರೆ ಆ ಕಪ್ಪು ಬಣ್ಣ ಕಾಣುತ್ತೆ ಅಂತ. ಇನ್ನು ಓವರಲ್ಲ ಕಾಣುತ್ತೆ, ಸಾಮಾನ್ಯ ಮಣ್ಣು ಕಾಣಲ್ಲ, ಗಮನಿಟ್ಟಲ್ಲೇ ನೋಡ್ತಾ ಇದ್ರೆ ಕಾಣುತ್ತೆ. ಅದು ಸಾಮಾನ್ ಭಾವನೆ ಮಾಡಿ. ಅಥ ಯದೇವೈತದಾದಿತ್ಯಸ್ಯ ಶುಕ್ರಂಭಾಃ ಅಥ ಯದೇವೈತದಾದಿತ್ಯಸ್ಯ ಶುಕ್ರಂಭಾಃ ಸೈವ ಸಾ ಅಥ ಯನ್ನೀಲಂ ಪರಃ ಕೃಷ್ಣಂ ತದಮಸ್ತತ್ಸಾಮ ಅಥ ಯೇಷೋऽन्तರಾದಿತ್ಯೇ ಹಿರಣ್ಮಯಃ ಪುರುಷೋ ದೃಶ್ಯತೆ. ಯೇಷೋऽन्तರಾದಿತ್ಯೇ ಹಿರಣ್ಮಯಃ ಪುರುಷೋ ದೃಶ್ಯತೆ. ಹಿರಣ್ಯಸ್ಪೃಶೋ ಹಿರಣ್ಯಕೇಶಃ ಹಿರಣ್ಯಶ್ಮಶ್ರು ಹಿರಣ್ಯಕೇಶಃ. ಆಪ್ರಣಖಾತ್ ಸರ್ವ ಏವ ಸುವರ್ಣಃ. ಆಪ್ರಣಖಾತ್ ಸರ್ವ ಏವ ಸುವರ್ಣಃ. ಶುಕ್ರಂಭಾಃ ಸೈವ ಸಾ ಅಥ ಯನ್ನೀಲಂ ಪರಃ ಕೃಷ್ಣಂ ತದಮಃ ತತ್ಸಾಮ ಅಥ ಯ ಏಷೋऽन्तರಾದಿತ್ಯೇ ಹಿರಣ್ಮಯಃ ಪುರುಷೋ ದೃಶ್ಯತೆ. ಹಿರಣ್ಯಶ್ಮಶ್ರು ಹಿರಣ್ಯಕೇಶಃ ಆಪ್ರಣಖಾತ್ ಸರ್ವ ಏವ ಸುವರ್ಣಃ. ಅಥ ಯತ್ ಏವ ಏತತ್ ಆದಿತ್ಯಸ್ಯ ಶುಕ್ಲಂ ಭಾಃ ಸಾ ಏವ ಸಾ ಅಥ ಯತ್ ನೀಲಂ ಪರಃ ಕೃಷ್ಣಂ ತದಮಃ ತತ್ ಅಮಃ ತತ್ ಸಾಮ ಅಥ ಯಃ ಏಷಃ ಅಂತಃ ಆದಿತ್ಯೇ ಹಿರಣ್ಮಯಃ ಪುರುಷಃ ದೃಶ್ಯತೆ. ಹಿರಣ್ಯಶ್ಮಶ್ರು ಹಿರಣ್ಯಕೇಶಃ ಆಪ್ರಣಖಾತ್ ಸರ್ವಃ ಏವ ಸುವರ್ಣಃ. ಇನ್ನು ಯಾವ ಈ ಆದಿತ್ಯಕ್ಕಂಥ ಬಿಳಿ ಬಣ್ಣ ಉಂಟು, ಅದೇ ಸಾ. ಇನ್ನು ನೀಲಿಯಾದ ಹೆಚ್ಚು ಕಪ್ಪಾಗಿರ್ತಕ್ಕಂಥ ಏನಿದೆ ಅದು ಅಮ. ಅಮ ಅಂತ ಬರ್ಬೇಕು, ಅಮದ ದೃಷ್ಟಿ ಬರ್ಬೇಕು. ಅದು ಕೂಡಿಸಿದ್ರೆ ಸಾ ಅಮ ತತ್ಸಾಮ. ಇನ್ನು ಯಾವ ಆದಿತ್ಯನೊಳಗೆ ಹೆಣ್ಮೆಯನಾದ ಪುರುಷನು, ಬಂಗಾರದಂತೆ ಜ್ಯೋತಿರ್ಮಯನಾದ ಪುರುಷನಿದ್ದಾನೆ, ಅವನು ಯೋಗಿಗಳಿಗೆ ಕಂಡು ಬರ್ತಾನೆ. ಅವನ ಗಡ್ಡವೂ ಬಂಗಾರದಿಂದ ನಿಗಿಗೆ ಹೊರತಾ ಇದೆ. ಅವನ ಕೇಶಗಳು, ಅವನ ಉಗುರಿನ ಎಲ್ಲಾ ಜಾಗವೂ ಕೂಡ ಜ್ಯೋತಿರ್ಮಯವಾಗಿ ಕಾಣ್ತಾ ಇರೋದ್ರಿಂದ ಹಿರಣ್ಮಯ ಅಂತ ಹೇಳ್ತಾ ಇದ್ದೆ. ಹಿರಣ್ಮಯ ಈ ಬಂಗಾರ ಅಂತ ಅರ್ಥ ಅಲ್ಲ, ಬಂಗಾರದಂತೆ ಹೊಳೆಯುತ್ತಿರುವಂತಹ ರೂಪ ಅದಷ್ಟೇ ಅರ್ಥ. ಆ ರೂಪಗಳು ಸಮಯ ಸುವರ್ಣರು ಭಾವ ಮಾಡುದು. ತೇ ಏವೈತೆ ಭಾಸೌ ತೇ ಏವ ಏತೆ ಭಾಸೌ ಶುಕ್ಲಕೃಷ್ಣತ್ವೇ ಶುಕ್ಲಕೃಷ್ಣತ್ವೇ ಸಾ ಚ ಅಮಶ್ಚ ಸಾಮ. ಸಾ ಚ ಅಮಶ್ಚ ಸಾಮ. ಅವುಗಳ ಈ ಬಿಳುಪಾದ ಕಪ್ಪಾದ ಕಾಂತಿ ಇದೆಯಲ್ಲ, ಹೊಳಪುಗಳಿದೆಯಲ್ಲ, ಅದೇ ಸಾ ಒಂದು ಅಮ. ಒಂದು ಕಪ್ಪಾದ ಸಾ, ಬಿಳುಪಾದದ್ದು ಸಾ, ಕಪ್ಪಾದದ್ದು ಅಮ. ಶುಕ್ಲ ಕೃಷ್ಣತ್ವ ಇದೆಯಲ್ಲ, ಶುಕ್ಲವಾದದ್ದು ಸಾ, ಕೃಷ್ಣವಾದದ್ದು ಅಮ ಅಂತ ಈ ಭಾವನೆ ಮಾಡಬೇಕು. ಸಾ ಚ ಅಮಶ್ಚ ತತ್ ಸಾಮ, ಅದು ಸಾಮಾಯಿತು ಅಂತ. ಅಥ ಏಷಃ ಅಂತರಾದಿತ್ಯೇ ಆದಿತ್ಯಸ್ಯ ಅಂತಃ ಮಧ್ಯೆ. ಅಥ ಯ ಏಷಃ ಅಂತರಾದಿತ್ಯೇ ಆದಿತ್ಯಸ್ಯ ಅಂತಃ ಮಧ್ಯೆ. ಹಿರಣ್ಮಯಃ ಹಿರಣ್ಮಯ ಇವ ಹಿರಣ್ಮಯಃ. ಹಿರಣ್ಮಯಃ ಹಿರಣ್ಯಮಯ ಇವ ಹಿರಣ್ಯಮಯ. ಇನ್ನು ಯಾವ ಆದಿತ್ಯನ ಮಧ್ಯದಲ್ಲಿ ಒಳಗಡೆಯಲ್ಲಿ ಹಿರಣ್ಮಯನು ಹಿರಣ್ಮಯದಂತೆ ಬಂಗಾರಮಯದಂತೆ ನಿಗಿ ಹೊಳಿತಾ ಇದ್ದಾನಂತ. ಅದು ಹಿರಣ್ಯಗರ್ಭ ಪುರುಷನಾದ್ದರಿಂದ, ದೇವತಾ ಪುರುಷನಾದ್ದರಿಂದ ಅವನು ಯಾವಾಗಲೂ ನಿಗಿ ಹೊಳಿತಾ ಇರ್ತಾರೆ. ಚಿನ್ನದಂತೆ ಸ್ವಯಂ ಜ್ಯೋತಿಯಾಗಿದ್ದಾನೆ, ಹಿರಣ್ಮಯ ಪ್ರಕಾರ ಹಿರಣ್ಮಯ ಆಗಿದ್ದಾನೆ. हि सुवर्ण विकारत्वं देवस्य संभवति. हि सुवर्ण विकारत्वं देवस्य संभवति. ಯಾಕೆಂದ್ರೆ ಹೆಣ್ಮೈ ಇವಾದ ಹಾಕಿದ್ವಿ ಅಂತ ಚಿನ್ನದ ವಿಕಾರ, ಬಂಗಾರ ವಿಕಾರ ಅಂತ ನೀರಾಗಿ ಅಕ್ಷಾರ್ಥ ಮಾಡಕ್ ಹೋಗ್ಬೇಡಿ. ಅದು ಹಾಗಾಗಕ್ಕೆ ಸಾಧ್ಯ ಇಲ್ಲ. ದೇವನು ಆ ರೀತಿ ಬರೋದಿಲ್ಲ. ಋಕ್ಸಾಮ ಜ್ಯೇಷ್ಠತ್ವ ಅಭದ ಪಾಪತ್ವ ಅಸಂಭವ. ಋಕ್ಸಾಮ ಜ್ಯೇಷ್ಠತ್ವ ಅಪಹತ ಪಾಪತ್ವ ಸಂಭವ. ಸಾಕ್ಷಾತ್ ಬಂಗಾರವೇ ಅಂತ ಆದ್ರೆ ಅದಕ್ಕೆ ಋಕ್ಸಾಮಗಳೇ ಗಣ್ಣಾಗೋದು, ಅಪದ ಪಾಪತ್ವ ಅದೆಲ್ಲ ಹೊಂದಲ್ಲಪ್ಪ. ಬಂಗಾರ ಅಷ್ಟೇ ಸುಮ್ಮನೆ ಇದ್ದು ಅದಕ್ಕೆ ಋಕ್ಸಾಮ ಜ್ಯೇಷ್ಠ ಆಗೋದು, ಅಪದ ಪಾಪತ್ವ ಹೆಂಗ್ ಹೊಂದತ್ತೆ. ಹಾಗಾಗಿ ಹೆಣ್ಮೆಯದಂತೆಯೋ ಹೆಣ್ಮೆ ಅಂದ್ರೆ
ಜ್ಯೋತಿರ್ಮಯನಾಗಿ ಹೊಳೆಯುತ್ತಿರುವಂತವನು ಅಷ್ಟೇ ಅರ್ಥ. ದಕ್ಷಾಮಗೇಷ್ಟತ್ವ ಅಪದ ನಹಿ ಸೌವರ್ಣೆ ಅಚೇತನೆ ಈ ಸೌವರ್ಣೆ ಅಚೇತನೆ ಆತ್ಮಾದಿ ಪ್ರಾಪ್ತಿರಸ್ತಿ ಪಾಪ್ಮಾದಿ ಪ್ರಾಪ್ತಿ ಏನ ಪ್ರತಿಷಿಧ್ಯೇತ. ಏನ ಪ್ರತಿಷಿಧ್ಯತೆ ಪ್ರಸಂಗವೇ ಇಲ್ಲ ಬಂಗಾರಕ್ಕೆ ಪುಣ್ಯ ಪಾಪಗಳ ಪ್ರಸಂಗವೇ ಇಲ್ಲ. ಪ್ರಸಂಗ ಇದ್ದಿದ್ದ ಅಲ್ಲಿಲ್ಲದವನು ಅಂತ ಅನ್ಬಹುದಾಗಿತ್ತು. ಹಾಗಾದ್ರಿಂದ ಅಚೇತನವಾದ ಬಂಗಾರಕ್ಕೆ ಪುಣ್ಯ ಪಾಪಗಳ ಪ್ರಸಕ್ತಿಯೇ ಇಲ್ಲವಾದ್ದರಿಂದ ಅದನ್ನು ಪ್ರತಿಷೇಧ ಮಾಡೋದು ಹೇಗೆ? ಒಂದು ಅದದ್ದೇ ಹಾಗಿದ್ದಿದ್ದೇ ಪ್ರಸಂಗ ಪ್ರಸಿದ್ಧ ಮಾಡಬಹುದಾಗಿತ್ತು. ಆತ್ಮ ಪ್ರಸಕ್ತಿಯೇ ಇಲ್ಲ. ಚಾಕ್ಷುಷೇಷ ಅಗ್ರಹಣ, ಚಾಕ್ಷುಷೇಚ ಅಗ್ರಹಣ. ಈ ಕಣ್ಣಲ್ಲೂ ಅವನೇ ಇರೋದನ್ನು ಇಲ್ಲಿ ಬಂಗಾರ ಕಂಡು ಬರಲ್ವಲ್ಲ, ಬಂಗಾರ ವಿಕಾರ ಕಂಡು ಬರ್ತಾ ಇಲ್ವಲ್ಲ. ಚಾಕ್ಷುಷನಿಗೆ ಹೇಗೆ ಬಂಗಾರ ವಿಕಾರ ಅಲ್ವೋ ಅವನು ಬಂಗಾರ ವಿಕಾರ ಅಲ್ಲ, ಬಂಗಾರದಿಂದ ಹೊಳಪಾಗಿರುವನು ಜ್ಯೋತಿರ್ಮಯನು. ಅತಃ ಲುಪ್ತೋಪಮ ಏವ ಹಿರಣ್ಮಯ ಶಬ್ದ. ಏವ ಹಿರಣ್ಮಯ ಶಬ್ದಃ. ಅದನ್ನ ಹಿರಣ್ಮಯ ಶಬ್ದಕ್ಕೆ ಲುಪ್ತ ಉಪಮ, ಇವಕಾರವು ಲೋಪವಾಗಿಯೋ ಅನ್ನೋ ಹಾಗೆ ಇಟ್ಕೊಂಡು ವ್ಯಾಖ್ಯಾನ ಮಾಡಬೇಕು. ಹೆಣ್ಮಯ ಇವ ಹೆಣ್ಮಯ, ಬಂಗಾರಮಯನು ಎಂಬಂತೆ ಜ್ಯೋತಿರ್ಮಯನು ಎಂಬಂತೆ ಇದ್ದಾನೆ. ಉತ್ತರೇಶು ಸಮಾನ ಯೋಜನಾ. ಅದರಿಂದ ಜ್ಯೋತಿರ್ಮಯನು ಕೆಲಸ ಮಾಡಿದ್ಮೇಲೆ ಮುಂದಕ್ಕೂ ಕೂಡ ಹೀಗೆ ಹೆಣ್ಣು ಸ್ಪರ್ಶು ಹೆಣ್ಣು ಕೇಶ ಎಲ್ಲವೂ ಕೂಡ ಹೀಗೆ ಜ್ಯೋತಿರ್ಮಯವಾಗಿರ್ತಕ್ಕವನು ಎಂಬ ಅರ್ಥದಲ್ಲಿ ಗಡ್ಡ ಕೂದು ಉಗುರು ಹೇಳಿದೆ ಹೊರತು ಉಗುರು ಗಡ್ಡ ಕೂದು ಇದೆ ಅರ್ಥ ಅಲ್ವೇ ಅಲ್ಲ. ಬಂಗಾರ ಹೇಗೆ ಹೊಳಿತಾ ಇದ್ದಾನೆ ಪ್ರಕಾಶ ಅವನು ಪುರುಷೇನ. ನಮ್ಮ ಶರೀರದೊಳಗೆ ಅವನು ಮಲಗಿದಾನ ಅವನು ಪುರುಷನು. ಪುರುಷೇನ ಪುರುಷ ಅಥ ಪೂರೈತಿ ವಾ ಸ್ವೇನ ಆತ್ಮನ ಜಗದಿತಿ. ಪೂರೈತಿ ವಾ ಸ್ವೇನಾತ್ಮನ ಜಗತ್ ಇತಿ. ಹಾಗಾದ್ರೆ ಮಾಡ್ಕೊಳ್ಳಿ, ತನ್ನ ರೂಪದಿಂದ ಜಗತ್ತನ್ನು ತುಂಬಿಕೊಂಡಿದ್ದಾನೆ, ಆದ್ರಿಂದ ಪುರುಷ. ಮೊದಲೇ ದಿವಸ ಪಟ್ಟಣದಲ್ಲಿ ಮಲಗಿದಾನೆ ಅಂದ್ರೆ ಏನೂ ಚೇಷ್ಟೆ ಮಾಡಿದ್ರೆ ಅಲ್ಲಿ ತೋರ್ ಬರ್ತಾನೆ ಅಂತ, ಜ್ಯೋತಿರ್ಮಯನಾಗಿ ಚೈತನ್ಯಮಯನಾಗಿ ತೋರ್ ಬರ್ತಾನೆ ಪರಮಾತ್ಮ. ದೇಹದ ಬುದ್ಧಿಗೂ ಹೇಳಿ ಮೊದಲೇ ಅರ್ಥ. ಎರಡನೇ ಅರ್ಥ ಎಲ್ಲವನ್ನು ತುಂಬಿಕೊಂಡಿದ್ದಾನೆ ಜಗತ್ತಲ್ಲ ಅಂತ ಎರಡನೇ ಅರ್ಥ. ದೃಶ್ಯತೆ ಅಂತಿದೆ. ದೃಶ್ಯ ಎಲ್ಲಿ ಕಂಡಿದೆ ಅಂದ್ರೆ ನಿವೃತ್ತ ಚಕ್ಷುರ್ಭಿ ಸಮಾಹಿತ ಚೇತೋಭಿ ಬ್ರಹ್ಮಚರ್ಯಾದಿ ಸಾಧನಾಪೇಕ್ಷೈ. ಬ್ರಹ್ಮಚರ್ಯಾದಿ ಸಾಧನ ಯಾರು ದೃಷ್ಟಿಯನ್ನು ಅಂತರ್ಮುಖರನ್ನಾಗಿ ಮಾಡ್ಕೊಂಡಿದ್ದಾರೋ ಅವ್ರಿಗೆ ಕಂಡು ಬರ್ತಾರೆ. ಸಮಾಧಾನ ಮನಸ್ಕರಾದವರಾಗಿರ್ತಾರೋ, ಅದನ್ನು ಗಮನ ಮಾಡ್ತಾ ಇರೋರಾಗಿರ್ತಾರೋ ಅವ್ರಿಗೆ ತೋರ್ ಬರೋರಾಗಿದ್ದಾರೆ. ಮತ್ತು ಬ್ರಹ್ಮಚರ್ಯ ಮತ್ತು ಸಾಧನವನ್ನು ಅಪೇಕ್ಷಿಸಿಕೊಂಡ ಸಮಾಧಾನ ದೃಷ್ಟಿಯಿಂದ ನೋಡಿದವರಿಗೆ ತೋರ್ ಬರ್ತಾನೆ. ಆದ್ರಿಂದ ದೃಶ್ಯತೆ ಅಂತ ಹೇಳಿ ಹೊರತು ಎಲ್ಲರಿಗೂ ಕಂಡು ಬರ್ತಾ ಇದ್ದಾನೆ ಅಂತ ಹೇಳ್ತಾ ಇದೆ ಅಂತ ಅರ್ಥ ಅಲ್ಲ. ಪುರುಷೋ ದೃಶ್ಯತೆ ಅನ್ನೋದು ಅವರಿಗೆ, ಯೋಗಿಗಳಿಗೆ, ಸಮಾಧಾನಸ್ಕರಾದವರಿಗೆ ತೋರ್ ಬರ್ತಾನೆ ಅನ್ನೋ ಕಾರಣದಿಂದ ದೃಶ್ಯತೆ ಅಂತ ಹೇಳಿದೆ. ತೇಜಸ್ವಿನೋ ಅಪಿ ಪಶ್ರುಕೇಶಾದಯ ಕೃಷ್ಣಾಸ್ಯುತೋ ವಿಷನಷ್ಟಿ. ತೇಜಸ್ವಿಯಾಗಿರ್ತಕ್ಕಂಥ ಮನುಷ್ಯರ ಗಡ್ಡ ಮೀಸೆ ಕೂದಲುಗಳು ಕಪ್ಪಾಗಿರುತ್ತೆ. ಇಲ್ಲೂ ಹಾಗೆ ಅನ್ಕೊಂಡ್ಬಿಟ್ಟಿದ್ರಿ ನೀವು. ತೇಜಸ್ವಿಯಾಗಿದೆ ಏನು, ಗಡ್ಡ ಕೂದಲು ಮೀಸೆ ಕಪ್ಪಾಗಿರ್ಬೋದು ಅನ್ಕೋಬಹುದು, ಹಾಗೆ ಅನ್ಕೋಬೇಡಿ. ಹೇಳ್ತಾ ಇದೆ ಹಿರಣ್ಯಸ್ಪರ್ಶು ಹಿರಣ್ಯಕೇಶ ಇತಿ. ಅವನ ಕೂದಲು ಕಪ್ಪಾಗಿಲ್ಲ, ಅವನ ಗಡ್ಡ ಕಪ್ಪಾಗಿಲ್ಲ, ಅದು ಸ್ಪರ್ಶವು ಬಂಗಾರ ಬಂತೆ ಜ್ಯೋತಿರ್ಮಯವಾಗಿದೆ. ಮೀಸೆಯು ಹಾಗೆ ಇದೆ, ತಲೆ ಕೂದಲು ಹಾಗೆ ಇದೆ. ಬಂಗಾರದಿಂದ ಜ್ಯೋತಿರ್ಮಯ ಹೊಳಿತಾ ಇದೆ. ಜ್ಯೋತಿರ್ಮಯಾನ್ಯೇವ ಅಸ್ಯ ಸ್ಪರ್ಶೂನಿ ಕೇಶಾಶ್ಚ ಇತ್ಯರ್ಥಃ. ಜ್ಯೋತಿರ್ಮಯಾನ್ಯೇವ ಅಸ್ಯ ಸ್ಪರ್ಶೂನಿ ಕೇಶಾಶ್ಚ ಇತ್ಯರ್ಥಃ. ತಾತ್ಪರ್ಯ ಏನು? ಇವನ ಗಡ್ಡ ಮೀಸೆಗಳು ತಲೆ ಕೂದಲುಗಳು ಎಲ್ಲ ಜ್ಯೋತಿರ್ಮಯವಾಗಿವೆ, ಬೆಳಕಿನಮಯವಾಗಿದೆ, ಬಂಗಾರದಂತೆ ನಿಗಿ ಹೊಳಿತಾ ಇದೆ ಅನ್ನೋದೇ ಇದರ ತಾತ್ಪರ್ಯ, ಇದರ ಅಭಿಪ್ರಾಯ ಅಂತ ಅರ್ಥ. ಆಪ್ರಣಖಾದ್ ಪ್ರಣಖ ನಖಾಗ್ರಂ ನಖಾಗ್ರೇಣ ಸಹ ಸರ್ವಃ ಸುವರ್ಣ ಇವ ಭಾರೂಪಃ ಇತ್ಯರ್ಥಃ. ಸರ್ವಃ ಸುವರ್ಣ ಇವ ಭಾರೂಪಃ ಇತ್ಯರ್ಥಃ. ಆಪ್ರಣಖಾದ್ ಅಲ್ಲಿವರೆಗೆ ಅಂತ, ಉಗುರವರೆಗೆ. ಪ್ರಣಖಾದ ನಖ, ನಖಾಗ್ರ ಉಗುರು ತುದಿಯವರೆಗೆ, ಕಾಲವು ಕೈ ಉಗುರು ತುದಿಯವರೆಗೂ ನಖಾಗ್ರದೊಳಗೆ ಸೇರಿ ಎಲ್ಲವೂ ಸುವರ್ಣಮಯವಾಗಿದೆ. ಸುವರ್ಣದಂತೆ ಬಂಗಾರಮಯವಾಗಿ ಹೊಳಿತಾ ಇದೆ, ಜ್ಯೋತಿರ್ಮಯವಾಗಿದೆ, ಪ್ರಕಾಶಮಾನಮಯವಾಗಿದೆ ಎನ್ನುವುದನ್ನೇ ಸುವರ್ಣಮಯ ಅಂತ ಹೇಳ್ತಾ ಇದೆಯೇ ಹೊರತು ಸುವರ್ಣ ವಿಕಾರಾರ್ಥ ಮೈಟ್ ಅಲ್ಲ. ಇದು ಲುಪ್ತೋಪಮಾರ್ಥ ಮೈಟ್.
ನಖಾಗ್ರದೊಡನೆ ಉಗುರಿಸುವುದರೊಡನೆ ಇಡೀ ಎಲ್ಲವೂ ಸ್ವರ್ಣಮಯವಾಗಿ ಭಾರೂಪವಾಗಿ ಹೊಳಿತಾ ಇದೆ. ತಸ್ಯ ಸಾ ಕಪ್ಯಾಸಂ ಮಂಡಲೇಕಮೇವಾಕ್ಷಿಣೀ ಯಥಾ ಕಪ್ಯಾಸಂ ಪುಂಡರೀಕಮೇವ ಮಕ್ಷಿಣೀ ತಸ್ಯ ಉದಿತಿ ನಾಮ ತಸ್ಯ ಉದಿತಿ ನಾಮ ಏಷ ಸರ್ವೇಭ್ಯಃ ಪಾಪಭ್ಯಃ ಉದಿತಃ ಸಹ ಏಷಃ ಸರ್ವೇಭ್ಯಃ ಪಾಪ್ಮಭ್ಯ ಉದಿತಃ ಉದೇತಿ ಹ ವೈ ಸರ್ವೇಭ್ಯಃ ಪಾಪಭ್ಯೋ ಏವಂ ವೇದ ಉದೇತಿ ಹ ವೈ ಸರ್ವೇಭ್ಯಃ ಪಾಪ್ಮಭ್ಯೋ ಯ ಏವಂ ವೇದ ತಸ್ಯ ಯಥಾ ಕಪ್ಯಾಸಂ ಪುಂಡರೀಕಮೇವ ಮಕ್ಷಿಣೀ स एष सर्वेभ्यः पाप्मभ्य उदितः उदेति ह वै सर्वेभ्यः पाप्मभ्यो तस्य यथा कप्यासं पुण्डरीकम् एवम् अक्षिणी तस्य उत इति नाम सः एषः सर्वेभ्यः पाप्मभ्यः उदितः उदेति ह वै सर्वेभ्यः पाप्मभ्यः यः एवं ವೇದ. ತಸ್ಯ ಅಂದ್ರೆ ಆದಿತ್ಯಾಂತಗತ ಪುರುಷನಿಗೆ ಮಂಡಲಾಂತಗತ ಪುರುಷನಿಗೆ ಕಪ್ಯಾಸ ಕಪಿಯ ಅಂಡಿನ ಭಾಗ ಯಾವ ರೀತಿ ಕೆಂಪಗಿದೆಯೋ ಆ ರೀತಿ ಇರತಕ್ಕಂತಹ ಪುಂಡರೀಕ ಕಮಲ, ಆ ಕಮಲದಂತೆ ಇರುವಂತಹ ಕಣ್ಣು. ಕಣ್ಣನ್ನೇರ ಅಂಡಿಗೆ ಹೋಲಿಸ್ತಾ ಇಲ್ಲ, ಕಣ್ಣನ್ನ ಕಮಲಕ್ಕೆ ಹೋಲಿಸ್ತಾ ಇದೆ, ಕಮಲವನ್ನ ಅಂಡಿಗೆ ಹೋಲಿಸ್ತಾ ಇದೆ. ಯಾವಂತಹ ಕಮಲ ಅಂದ್ರೆ ಬಿಳಿ ಕಮಲ, ಕಪ್ಪು ಕಮಲ, ನೈಜಿಲೆ ಅಲ್ಲ, ಅಯೋಧ್ಯೆಯಲ್ಲಿರ್ತಕ್ಕಂತಹ ಕೋತಿಯ ಅಂಡಲ್ಲಿರ್ತಕ್ಕ ಕೆಂಪಿಯಲ್ಲ, ಆ ರೀತಿ ಇರತಕ್ಕಂತಹ ಕಮಲ. ಕಮಲಕ್ಕೆ ಆ ಕಪಿ ಹಣ್ಣನ್ನು ಹೋಲಿಸಿದೆ, ಆ ಕಮಲವನ್ನ ಕಣ್ಣಿಗೆ ಹೋಲಿಸಿದೆ. ಅದೇ ನೀಚೋಪಮಾನ ಕಣ್ಣು ಕೊಟ್ಟಂಗ ಆಗಲಿಲ್ಲ. ಉಪಮಿತೋಪಮಾನ, ಉಪಮಿತಃ ಪುಂಡರೀಕ ತಸ್ಯ ಉಪಮಾನ, ಉಪಮಾನ ತೆಗೆದುಕೊಂಡು ಕಮಲದ ಉಪಮಾನವೇ ಹೊರತು ಸಾಕ್ಷಾತ್ ಕಪ್ಯಾಸದ ಉಪಮಾನ ಅಲ್ಲ. ಅದಕ್ಕೆ ಇವರು ಏನ್ ಮಾಡ್ಬಿಟ್ರು ರಾಮಾನುಜಾಚಾರ್ಯರು ಅಥವಾ ಅನುಸರರು, ಕಪ್ಯಾಸದ ಕಮ್ ಅಂದ್ರೆ ನೀರು, ಪಿಬತಿ ಇತಿ ಕಪಿಹಿ ಸೂರ್ಯ, ಅದರಂತೆ ಇರತಕ್ಕಂತಹ ಸೂರ್ಯನಿಂದ ಹೊಳಪಾಗಿರ್ತಕ್ಕಂಥ ಕಣ್ಣು ಅಂತ ಅರ್ಥ ಮಾಡಿದ್ದಾರೆ. ಕಂ ಪಿಬತಿ ಇತಿ ಕಪಿಹಿ ಮಾಡಿದೆ, ಅದರ ಆಸ ಅಂದ್ರೆ ಅವನಿರುವ ಆ ಜಾಗ ಅಂತ. ಯಾವ ರೀತಿ ಜ್ಯೋತಿರ್ಮಯವಾಗಿದೆಯೋ ಹಾಗೆ ಅರ್ಥ ಮಾಡಿದ್ದಾರೆ. ಕಪಿಯಲ್ಲಿ ಕೋತಿ ಅರ್ಥ ಮಾಡೇ ಇಲ್ಲ ಅವರು. ಚೆನ್ನಾಗಿರಲ್ಲ ಅಂತ ಕಪಿ ತಗೊಂಡು ಅದರ ಹಣ್ಣು ತಗೊಂಡು ಆ ಹಣ್ಣಿನ ಬಣ್ಣ ನೋಡಿ ಆ ಬಣ್ಣನ ಕಮಲಕ್ಕೆ ತಗೊಂಡು ಆ ಬಣ್ಣವನ್ನು ಮತ್ತೆ ಆಯ್ತು ಯಾತಕ್ಕಿಲ್ಲ, ಬೇಡವೇ ಬೇಡ ಅಂತ. ಸೂರ್ಯನಂತೆಯೇ ಕಂಡು ಸೂರ್ಯನಿಂದ ಹೊಳಪಾಗತಕ್ಕಂಥ ಕಣ್ಣು ಯಾರ್ದು? ಅವನಿಗೆ ಉತ್ತನ್ನು ಹೆಸರು, ಆ ಪುರುಷನಿಗೆ ಉತ್ತದ ಹೆಸರು. ಯಾಕೆ? ಎಲ್ಲಾ ಪಾಪಗಳನ್ನು ಮೇಲಕ್ಕೆ ಎದ್ದು ಬಂದಿದ್ದಾನೆ. ಉದೇತಿ ಮೇಲಕ್ಕೆ ಎದ್ದಿರುತ್ತಾನೆ, ಉದಿತ ಹಾನ ಉದಿತ ಮೇಲಕ್ಕೆ ಇದ್ದಾನೆ. ಹೀಗೆ ಯಾರು ಉಪಾಸನೆ ಮಾಡ್ತಾನೋ ಅವನು ಮೇಲಕ್ಕೆ ಎದ್ದು ಹೋಗ್ತಾನೆ. ಉದೇತಿ ಹವಿ ಪಾಪ ಹೀಗೆ ಅವನಿಗೆ ಉತ್ತ ನಾಮ, ಆ ಹೆಣ್ಣಿಗೆ ಪುರುಷನಿಗೆ ಆ ರಹಸ್ಯ ನಾಮ ಇದು ಅಂತ ಯಾರು ಭಾವನೆ ಮಾಡ್ತಾರೋ ಅವನು ಎಲ್ಲಾ ಪಾಪಗಳನ್ನು ಮೇಲಕ್ಕೆ ಬಂದ್ಬಿಡ್ತಾನೆ, ಕರ್ಕೊಂಡ್ಬಿಡ್ತಾನೆ ಅಂತ ಹೇಳಿ ಒಂದು ಅಂಗಾವಧೋಪಾಸನೆ, ಅಂಗಕ್ಕೆ ಸಂಬಂಧಪಟ್ಟ ಉಪಾಸನೆ. ತಸ್ಯ ಏವಂ ಸರ್ವತಃ ಸುವರ್ಣವರ್ಣಸ್ಯಾಪಿ ಏವಂ ಸರ್ವತಃ ಸುವರ್ಣವರ್ಣಸ್ಯಾಪಿ ಅಕ್ಷಣೋರ್ ವಿಶೇಷಃ ಅಕ್ಷಣೋರ್ವಿಶೇಷಃ ಅವನಿಗೆ ಈ ರೀತಿ ಎಲ್ಲಾ ಕಡೆಯಿಂದಲೂ ಬಂಗಾರದಂತೆಯೇ ಕಾಂತಿಯುಳ್ಳದ್ದಾಗಿರುವುದು ಅಂತ ಇದ್ರೂ ಕೂಡ ಕಣ್ಣಿಗೊಂದು ವಿಶೇಷವನ್ನು ಹೇಳ್ತೀನಿ ಅಂತ ಹೊರಟಿದೆ ಶ್ರುತಿ. ಕಣ್ಣು ಮಾತ್ರ ಇನ್ನೊಂದು ರೀತಿ ವಿಚಿತ್ರವಾಗಿದೆ, ವಿಶೇಷವಾಗಿದೆ ಕಣ್ಣು. ಕಸಂ ಯಾವ ರೀತಿ ವಿಶೇಷ ಅಂದ್ರೆ ತಸ್ಯ ಯಥಾ ಕಪೇಃ ಮರ್ಕಟಸ್ಯ ಆಸಃ ಕಪ್ಯಾಸಃ. ಹೇಗೆ ಅದಕ್ಕೆ ಅಂದ್ರೆ ಆ ಕಣ್ಣಿಗೆ ಹೇಳಿದ್ರೆ ಕಪಿಯ ಅಂದ್ರೆ ಮರ್ಕಟ ಕೋತಿಯ, ಆಸ ಅಂದ್ರೆ ಕೂಡುವ ಜಾಗ. ಇದು ಆವಾರ್ಸಲ್ಲಿ ಇದಲ್ಲ, ಗೈನಲ್ಲ, ಕರಲಾರ್ಥ. ಇದರಿಂದ ಕೂತ್ಕೊಳುತ್ತೆ, ಅದರಿಂದ ಇದು ಆಸ. ಆಸ ಉಪವೇಶನಿಗೆ ಆಸನಂ ಆಸಹ, ಆಸಹ ಘೈ, ಘೈಗೆ ಅರ್ಥ ಬರುತ್ತೆ ಕರ್ತ, ಇದು ಭಾವಾರ್ಥ ಕೂತ್ಕೊಳ್ಳುವಿಕೆ ಬರುತ್ತೆ. ಭಾವಾರ್ಥ ಮಾಡಬೇಡಿ ಅಂತ ಇದ್ದಾರೆ.
ಆಸ್ಯತೆ ಅನೇನ ಅಂತ ಮಾಡ್ತಾ ಇದ್ದಾರೆ. ಏನ ಉಪವಿಶತಿ ಮಾಡಿದ್ರು ನೋಡು. ಏನ ಉಪವಿಶತಿ ಸಹ ಆ ಸಹ ಮಾಡಿದ್ರು. ಕರಣಾರ್ಥ ಘೈ ಅಂದ್ಬಿಟ್ರಲ್ಲ. ಆಸೆ ಉಪವೇಶನಾರ್ಥಸ್ಯ ಕರಣಾರ್ಥ ಘೈ. ಆಸೇರುಪವೇಶನಾರ್ಥಸ್ಯ ಕರಣೆ ಕೈ. ಆಸು ಧಾತುವಿಗೆ ಕೂತ್ಕೊಳ್ಳುವುದು ಅರ್ಥ ಇರುವಂತಹ ಧಾತುವಿಗೆ ಕರಣಾರ್ಥದಲ್ಲಿ ಘೈ ಪ್ರತ್ಯಯ ಹೊರತು ಭಾವಾರ್ಥದಲ್ಲಿ ಅಲ್ಲ. ಕೂತ್ಕೊಳ್ಳುವಿಕೆ ಅಲ್ಲ. ಯಾವುದರಿಂದ ಕೂತ್ಕೊಳ್ತಾರೋ ಕೂತ್ಕೊಳ್ಳುತ್ತೋ ಕೋತಿ ಅದು ಆ ಜಾಗ. ಕಪಿಪೃಷ್ಠಾಂತಹ ಏನ ಉಪವಿಶತಿ. ಕಪಿಪೃಷ್ಠಾಂತಹ ಏನ ಉಪವಿಶತಿ. ಕಪಿಯ ಹಿಂದಿನ ಭಾಗ ಯಾವ ಮೇಲೆ ಕೂತ್ಕೊಳ್ತೋ ಅದು ಆಸ. ಕಪಿಯಲ್ಲಿ ಹೊಟ್ಟೆಯ ಮುಂದೆ ಒಂದು ಭಾಗ, ಅದು ಹಿಂದೆ ಒಂದು ಭಾಗ. ಆ ಭಾಗ ಯಾವುದ್ರ ಮೇಲೆ ಕೂತ್ಕೊಳ್ತೋ ಅದು ಆಸ ಅಂತ ಹೇಳ್ತಾ ಇದ್ದಾರೆ. ಕಪ್ಯಾಸ ಇವ ಪುಂಡರೀಕಂ ಅತ್ಯಂತ ತೇಜಸ್ವಿ ಏವಂ ಅಸ್ಯ ದೇವಸ್ಯ ಅಕ್ಷಿಣೀ. ಕಪ್ಯಾಸ ಇವ ಪುಂಡರೀಕಂ ಅತ್ಯಂತ ತೇಜಸ್ವಿ ಏವಂ ಅಸ್ಯ ದೇವಸ್ಯ ಅಕ್ಷಿಣೀ. ಅಷ್ಟ ಕಪಿಯ ಅಂಡಿನಂತೆ ಇರುವಂತಹ ಕಮಲ, ಕಮಲದಂತೆ ಇರುವಂತಹ ಅತ್ಯಂತ ತೇಜಸ್ವಿಯಾಗಿರ್ತಕ್ಕಂಥ ಕಣ್ಣು ಇವು ಈ ದೇವನದು. ಆದ್ದರಿಂದ ಇನ್ನು ಕಪ್ಯಾಸ ಪುಂಡರೀಕಂ ಪುಂಡರೀಕಂ ಅಕ್ಷಿಣೀ ಅಂತ ಹೇಳಿದ್ದೇವೆ. ಈ ದೇವನ ಆಯ್ತ ಅಂತ ಪುರುಷನಲ್ಲ, ಆಯ್ತ ದೇವನ ಕಣ್ಣು ಆ ಕಪಿಯ ಅಂಡಿನಂತೆ ಕೆಂಪಾಗಿರೋ ತಾವರೆ ಎಲೆಯಂತೆಯೇ ಕೆಂಪಾಗಿರ್ತಕ್ಕಂಥ ಕಣ್ಣು. ತಾವರೆ ಎಲೆಯಂತೆ ಕೆಂಪಾಗ ಹೇಳಿದ ಹಾಕಾಗಿತ್ತು. ತಾವರೆ ಎಲೆ ಕೆಂಪು ಬಿಳುಪು ನೀಲಿ ಮೂನ್ ಹಾಕಿದೆಯಲ್ಲ, ಕಪ್ಯಾಸವಾದ ತಾವರೆ ಎಲೆ ಅಂತ ಇಂದು ತಾವರೆ ಕಪ್ಯಾಸವಾದ ತಾವರೆ. ಆ ತಾವರೆಯಂತೆ ಇರುವಂತಹ ಕೆಂಪು, ಆ ಕೆಂಪಿನಂತೆ ಇರತಕ್ಕಂತಹ ಕಣ್ಣು, ಅದ ಕೆಂಪಿನಂತೆ ಇರುವ. ಉಪಮಿತೋಪಮಾನತ್ವ ನನ್ನ ಹೀನೋಪಮಾ. ಉಪಮಿತೋಪಮಾನತ್ವ ನ ಹೀನೋಪಮಾ. ಉಪಮಾನ ತೆಗೆದುಕೊಂಡಂತಹ ಕಮಲಕ್ಕೆ ಉಪಮಾನ ಕೊಟ್ಟಿದೆ ಕಣ್ಣನ್ನ ಅಂತ ಆದ್ರಿಂದ ಇದು ಹೀನೋಪಮಾನ ಅಂತ ಅನ್ಕೋಬೇಡಿ. ಕಪಿ ಅಂಡಿದಂತೆ ಕಣ್ಣು ಅಂತ ಅಂದ್ಬಿಟ್ರಿ ಏನಾಗೋ. ಅದರಿಂದ ಇದನ್ನ ಹೀನೋಪಮಾನ ಅಲ್ಲ ಅಂತ ಇದ್ದಾರೆ. ಉಪಮಿತೋಪಮಾನ ಯಾವ್ದೋ ಕಮಲ. ಕಮಲ ಏನಕ್ಕೆ ಕಮಲ ಯಾವ್ದೋ ಉಪಮಾನ ತಗೊಂಡಿದೆ? ಕಪಿ ಹಣ್ಣು. ಅದಕ್ಕೆ ಆ ಹೀನೋಪಮಾನ ಮಾಡ್ತು. ಆ ಕಮಲದ ಬಣ್ಣ ಅಂತ ಕಣ್ಣು ಅಂತ ಹೀನೋಪಮಾನ ಅಲ್ಲ. तस्य एवं गुण विशिष्टस्य ಗೌಣಮಿದಂ ನಾಮ ಉತು ಇತಿ. ಆ ಈ ರೀತಿಯಾಗಿರ್ತಕ್ಕಂತಹ ಆ ಪುರುಷನಿಗೆ ಈ ನಾಮ ಇದೆಯಲ್ಲ ಉತು ಅನ್ನೋದು, ಆ ನಾಮ ಗೌಣ ನಾಮ ಅಂತ. ಮೇಲಕ್ಕೆ ಎದ್ಕೊಂಡ್ಬಂದಿದ್ದಾನೆ ಅಂದ್ರೆ ಗುಣದಿಂದ ಬಂದ ನಾಮ ಗೌಣನಾಮ ಅಂತ. ಕಥಂ ಗೌಣತ್ವಂ. ಹೆಂಗೆ ಗೌಣನಾಮ ಗುಣದಿಂದ ಬಂದದ್ದು ಹೆಂಗೆ ಅರ್ಥ ಮಾಡ್ತೀರಾ ಅಂದ್ರೆ ಸೇಷ ದೇವ ಸರ್ವೇಭ್ಯ ಪಾಪಭ್ಯ ಪಾಪನಾಶಃ ಕಾರ್ಯೇಭ್ಯ ಇತ್ಯರ್ಥಃ. ಸೇಷ ದೇವ ಸರ್ವೇಭ್ಯ ಪಾಪಭ್ಯ ಪಾಪನಾಶಃ ತತ್ಕಾರ್ಯೇಭ್ಯ ಇತ್ಯರ್ಥಃ. ಆ ಈ ದೇವನು ಈ ಗುಣದಿಂದ ಕೂಡ್ಕೊಂಡಂತಹ ಈ ದೇವ ಎಲ್ಲಾ ಪಾಪಗಳಿಂದ ಪಾಪದೊಡನೆ ಪಾಪದ ಕಾರ್ಯವಾಗಿರುವ ದುಃಖ ಭಯ ಇತ್ಯಾದಿಗಳೆಲ್ಲರೊಡನೆ ಮೇಲಕ್ಕೆ ಎದ್ದು ಬಂದಿದ್ದಾನೆ. ಪಾಪದ ಕಾರ್ಯ ಯಾವುದೋ ಅನರ್ಥಗಳೇ ಪಾಪದ ಕಾರ್ಯ. ಅದರೊಡನೆ ಅವನ ಮೇಲಕ್ಕೆ ಎದ್ದು ಬಂದಿದ್ದಾನೆ ಅಂತ ಇದ್ದಾರೆ. ಕಾರ್ಯೇಭ್ಯ ಇತ್ಯರ್ಥ. ಅದು ಕಾರ್ಯದೊಡನೆ ಪಾಪದ ಕಾರ್ಯದೊಡನೆ ಮೇಲಕ್ಕೆ ಎದ್ದು ಬಂದ್ಬಿಟ್ಟಿದ್ದಾನೆ ಆಯ್ತಾ ಅಂತಕ್ಕಂಥ ಪುರುಷನು. ಆತ್ಮ ಪಾಪ ಇತ್ಯಾದಿ ಭಕ್ಷ್ಯತಿ. ಮುಂದೆ ಅವನನ್ನೇ 8ನೇ ಅಧ್ಯಾಯದಲ್ಲಿ ಈ ಕಣ್ಣಿರ್ತಕ್ಕಂಥ ಪುರುಷನಲ್ಲ ಪುಣ್ಯ ಪಾಪ ಹೊಡೆದಿದ್ದವನು ಅಂತ ಹೇಳಿ ನಮ್ದು ಹೇಳುತ್ತೆ. ಯಾವ ಆತ್ಮದಾನು ಅಪರಾತ್ಮನು ಪುಣ್ಯ ಪಾಪ ಹೊಡೆದಿಲ್ಲದವನು ವಿಜರೋ ವಿಮೃತ್ಯು ವಿಶೋಕೋ ವಿಜಿಗಚ್ಚೋ ಅಪಿಪಾಸ ಸತ್ಯಕಾಲ ಸಂಕಲ್ಪ ಇತ್ಯಾದಿ ಗುಣಗಳನ್ನು ಹೇಳ್ತಾ ಇರೋದ್ರಿಂದ ಅವನು ಎಲ್ಲಾ ಪಾಪಗಳನ್ನು ಮೇಲಕ್ಕೆದ್ದಿದ್ದಾನೆ. ಉದಿತಃ ಮೂಲ ಪದ. ಉತ ಮೇಲಕ್ಕೆ ಇತಃ ಬಂದಿದ್ದಾನೆ ಗತೋಗೆ ಮೇಲಕ್ಕೆ ಬಂದ್ಬಿಟ್ಟು ಪಾಪಗಳಿಂದ ಮೇಲಕ್ಕೆ ಬಂದಿದ್ದಾನೆ. ಉದ್ಗತಃ ಇತ್ಯರ್ಥ ಮೇಲಕ್ಕೆ ಬಂದವನು ಅಂತ ಅರ್ಥ. ಅಥೋಸು ಉನ್ನಾಮ. ಅದೇ ಉತ್ತರದ ಹೆಸರು. ಮೇಲಕ್ಕೆ ಬಂದಿದ್ದಾನೆ, ದಾಟಿದ್ದಾನೆ, ಮೀರಿದ್ದಾನೆ, ಉಚ್ಚು ಅಂತ ಹೆಸರು ಉನ್ನಾಮ.
ತದ್ ತಂ ಏವಂ ಗುಣ ಸಂಪನ್ನಂ ಉನ್ನಾಮಾನಂ ಯಥೋಕ್ತೇನ ಪ್ರಕಾರೇಣ ಯೋ ವೇದ ಸೋಪಿ ಏವಮೇವ ಉದೇತಿ ಉದ್ಗಚ್ಚತಿ ಸರ್ವೇಭ್ಯಃ ಪಾಪೇಭ್ಯಃ. ಈ ರೀತಿ ಗುಣಸಂಪನ್ನನಾಗಿರ್ತಕ್ಕಂತಹ ಈ ಐನಗರ್ಭ ಪುರುಷನನ್ನ ಉನ್ನಾಮಾನಂ ಉತು ಎಂಬ ಹೆಸರುಳ್ಳವನು ಎಂಬುದಾಗಿ ಯಾರು ತಿಳಿದಿರ್ತಾನೋ, ಉಪಾಸನೆ ಆತ್ಮಭಾವಿ ಉಪಾಸನೆ ಮಾಡ್ತಾನೋ ಅವನು ಕೂಡ ಎಲ್ಲಾ ಪಾಪದ ಮೇಲೆ ಎಸಿಬಿಡ್ತಾನೆ. ಪಾಪ ಕೊಡ್ಕೊಂಬ ಹೀಗೆ ಪಾದೋದರ ತ್ವಚಾ ವಿಷಯದೆ ಹಾಗೆ ಪೊರೆ ಹೇಗೆ ಕಳ್ಸ್ಕೊಂಡ್ಬಿಡ್ತೋ ಪಾಪದ ಕಳ್ಸ್ಕೊಂಡ್ಬಿಡ್ತಾನೆ, ಮೇಲೆ ಬಂದ್ಬಿಡ್ತಾನೆ, ಶುಭ್ರನಾಗಿ ಹೊಳೆಸಿ ಮಾಡ್ಬಿಡ್ತಾನೆ. ಉನ್ನಾಮ ಅಂತ ಅವನ ಹೆಸರು ಮಾಡಿದ್ರೆ ಭಾವನೆ ಮಾಡಿದ್ರೆ ಆಯ್ತಾಂತಕ್ಕಿದ ಪುರುಷನು ಹೆಣ್ಣು ಗರ್ಭಾಂತಕ್ಕಿದ ಪುರುಷನು ನಾರಾಯಣ ಉನ್ನಾಮನು ಉತು ಹೆಸರಿದವನು ಅಂತ. ಉದಿತಃ ಉತು ಇತಃ ಆಯ್ತಲ್ಲ ಅದನ್ನ ಉದಿತಃ ಉಚಿತಃ ಉದ್ಗತಃ ಇತಃ. ಹವೈ ಇತ್ಯವಧಾರಣಾರ್ಥೋ ಹಾ ವೈ ಅವಧಾರಣಾರ್ಥೋತ್ಪಾತೌ ಹವೈ ಹಾ ವೈ ಮೂಲದಲ್ಲಿ ಇದೆಯಲ್ಲ ಅದು ಸ್ಟ್ರೆಸ್ ಮಾಡೋದಕ್ಕೆ ಒತ್ತಿ ಹೇಳೋಕ್ಕೋಸ್ಕರ ಬಂದಂತ ನಿಪಾತ. ಅವನು ಎದ್ದೇ ಹೇಳ್ತಾನೆ, ಪಾಪದಿಂದ ಮೇಲೆ ಬಂದೇ ಬರ್ತಾನೆ. ಉತ್ತನ್ನ ನಾಮದಿಂದ ಕೊಡ್ಕೊಂಡವನು ಆಯ್ತಾಂತಿಕ ಪುರುಷನ ಭಾವನೆ ಮಾಡ್ತಾ ಮಾಡ್ತಾ ಪುಣ್ಯ ಪಾಪ ಮೀರಿದವನು ಮಾಡ್ತಾ ಇಟ್ಕೊಂಡ್ರೆ ಆ ಭಾವನೆ ಮಾಡುವಂತ ಉಪಾಸಕನು ಆಯ್ತಾಂತಿಕ ಪುರುಷನ ಪಡ್ಕೊ ಪುಣ್ಯ ಪಾಪ ಮೀರಿದವನಾಗ್ತಾನೆ. ಎದ್ದೇ ಹೇಳುತ್ತಾನೆ, ಮುಂದೆ ಬರ್ತಾನೆ, ಅಲ್ಲಿ ಅನುಮಾನವೇ ಇಲ್ಲ ಅಂತ ಸಹ ನಿದ್ದೆ ತಸ್ಮಾತ್ ಉದ್ಗಾತ ಏತಸ್ಯೈವಹಿ ಗಾತಾ ಏಷ ಏಷ ಅಮುಷ್ಮಾತ್ ಪರಾಂಚೋ ಲೋಕಾಃ ತೇಷಾಂ ಚೇಷ್ಟೇ ದೇವಕಾಮಾನಾಂಚ ಇತ್ಯಧಿದೈವತಂ. ತಸ್ಯ ರಕ್ತಸಾಮಚಗೇಷ್ಣೋ ತಸ್ಮಾದುದ್ಗೀತಃ ತಸ್ಮಾತ್ತ್ವೇವೋದ್ಗಾತ ಏತಸ್ಯ ಹಿ ಗಾತಾ ಸ ಏಷ ಯೇಷಾಮುಷ್ಮಾತ್ ಪರಾಂಚೋ ಲೋಕಾಃ ತೇಷಾಂ ಚೇಷ್ಟೇ ದೇವಕಾಮಾನಾಂಚ ಇತ್ಯಧಿದೈವತಂ. ತಸ್ಯ ಋಕ್ ಚ ಸಾಮ ಚ ಗೇಷ್ಣೌ ತಸ್ಮಾತ್ ಉದ್ಗೀತಃ ತಸ್ಮಾತ್ ತು ಏವ ಉದ್ಗಾತ ಏತಸ್ಯ ಹಿ ಗಾತಾ ಸಹ ಏಷಃ ಯೇ ಚ ಅಮುಷ್ಮಾತ್ ಪರಾಂಚಃ ಲೋಕಾಃ ತೇಷಾಂ ಚ ಈಷ್ಟೇ ದೇವಕಾಮಾನಾಂ ಚ ಇತಿ ಅಧಿದೈವತಂ. ಅವನಿಗೆ ಹಕ್ಕು ಮತ್ತು ಸಾಮಗಳೇ ಗೆಣ್ಣುಗಳು. ಗೆಣ್ಣುಲೇನು ಪರ್ವಗಳು. ಆ ಆದಿತ್ಯಾಂತಿಕದ ಪುರುಷನಿಗೆ ವೃಕ್ಷಾಮಗಳೇ ಗಣ್ಣು. ಅದನ್ನ ಅವನು ಉದ್ಗೀತ, ಅದರಿಂದ ಅವನು ಉದ್ಗೀತನಾಗಿದ್ದಾನೆ. ತಸ್ಮಾತ್ ಆದ್ರಿಂದಲೇ ಉದ್ಗಾತವಾದವನು ಈ ಆದಿತ್ಯ ಪುರುಷನನ್ನೇ ಗಾನ ಮಾಡುತ್ತಾನಂತೆ. ಗಾನ ಮಾಡುವಾಗ ಆದಿತ್ಯಾಂತಿಕದ ಪುರುಷನನ್ನೇ ವಿಷಯ ಮಾಡ್ಕೊಂಡು ಗಾನ ಮಾಡ್ತಾನೆ. ಅವನೇ ಗಾನಕ್ಕೆ ವಿಷಯ, ಅವನ ಕುರಿತು ಹೇಳ್ತಾ ಇರೋದು ಅಂತ. ಈತ ಇದ್ದಾನೆ ಆದಿತ್ಯಾಂತಿಕದ ಪುರುಷ. ಏಚ ಮುಷ್ಪಾ ಪರಾಂಚೋ ಲೋಕ, ಆದಿತ್ಯಗಿಂತ ಮೇಲಿರ್ತಕ್ಕಂಥ ಲೋಕಗಳು ಇದೆ, ಆ ಲೋಕಗಳನ್ನೆಲ್ಲ ಅವನು ಆಳ್ತಾ ಇದ್ದಾನಂತೆ. ಇಷ್ಟೇ. ಇದು ದೇವತೆಗಳ ಕಾಮನೆಗಳೇನಿದೆ ಎಲ್ಲ ಇವನ ಅಧೀನವಾಗೇ ಸಿಗೋದು. ಇಂದಾಜಿ 33 ಕೋಟಿ ದೇವತೆಗಳಿಗೆ ಏನೇನು ಇಷ್ಟಾರ್ಥ ಬಯಕೆ ಇದೆ ಅದರ ಪ್ರಾಪ್ತಿ ಆಗುವುದು ಅನ್ನೋದು ಈ ಆದಿತ್ಯಾಂತಿಕದ ಪುರುಷನ ಅನುಗ್ರಹದಲ್ಲೇ ಪ್ರಾಪ್ತಿ ಆಗತ್ತೆ. ಸಾಕ್ಷಾತ್ ಪರಮಾತ್ಮನೇ ಅಂತಸ್ಥ ಧರ್ಮೋಪದೇಶ ಸೂತ್ರ ಏನೋ ಎಲ್ಲಿ ಬರುತ್ತೆ? ಧರ್ಮ ಸೂತ್ರ. ಎಷ್ಟೇ ಸೂತ್ರ, ಎಷ್ಟೇ ಅಧ್ಯಾಯ? ಗೀತತ್ವಂ ದೇವಸ್ಯ ಆದಿತ್ಯಾದೀನಾಮೇವ ವಿವಕ್ಷಿತ್ವಾ ಆಹ. ಆದಿತ್ಯಾದಿಗಳಂತೆ ಆ ದೇವರಿಗೂ ಉದ್ಗೀತತ್ವವನ್ನು ಹೇಳಬೇಕು ಅಂತ. ಹೇಗೆ ಜೌರೇವೋ ಅಂತ ಕಿಂಗೀಸಮಲ್ಲ, ಆಮೇಲೆ ಆಯ್ತೇವೋ ಏವೋ, ಆಮೇಲೆ ಐಗೀಹಿ ಅಗ್ಗಿಸ್ಥಂ ಅಂತ ಹೇಳ್ತಾರೆ. ಆದಿತ್ಯಾದಿಗಳಿಗೆ ಉದ್ಗೀತತ್ವವನ್ನು ಹೇಗೆ ಹೇಳ್ಬೇಕು ಅಂತ ಹೇಳೋದು, ಅದೇ ರೀತಿ ಇವನಿಗೂ ಉದ್ಗೀತತ್ವ ಹೇಳ್ಬೇಕು ಅಂತ ವಿವಕ್ಷಿತ್ವ. ಆ ಆದಿತ್ಯಾಂತಿಕದ ಪುರುಷನಿಗೂ ಉದ್ಗೀತತ್ವ ಹೇಳ್ಬೇಕು ಅಂತ ಹೇಳಿ ಅಂದ್ಕೊಂಡು ಶ್ರುತಿ ಆರಂಭ ಮಾಡ್ಕೋತಾ ಇದೆ.
ತಸ್ಯ ಋಕ್ತಿಸಾಮಕ್ಕೆ ಗೇಷ್ಣೋ ಅವನಿಗೆ ಋಕ್ಸಾಮಗೆ ಗೆಣ್ಣುಗಳು. ಗೆಣ್ಣು ಅಂದ್ರೆ ಜಾಯಿಂಟ್. ನಮಗೆ ಚರ್ಮದ ಮಾಂಸದ ಬಾಲುಗಳು ಇದು ಗೆಣ್ಣುಗಳು. ಇಲ್ಲಿ ವೇದಗಳೇ ಗಣ್ಣುಗಳು ಅಂತೆ. ವೇದ ಶಾಖೋಪಶಾಖೆಗಳು. 4 ವೇದಗಳು ಮಹಾಗಣ್ಣು, ಶಾಖೋಪಶಾಖೆಗಳು ಅವಾಂತರ ಗೆಣ್ಣುಗಳು. ಒಂದೊಂದು ವೇದಕ್ಕೂ 60 ಶಾಖೆ ಇದೆಯಲ್ಲ. ಕೈಯಲ್ಲಿ ಇಲ್ಲೊಂದು ಇಲ್ಲೊಂದಿದೆ ಇಲ್ಲ ಎಲ್ಲ ಯಾವುದೋ ಅವಾಂತರ ಶಾಖೆಗಳು. ಪ್ರಧಾನ ಗೆಣ್ಣುಗಳು ಯಾವುದೋ 4 ಋಕ್ಸಾಮಗಳು. ಋಕ್ಸಾಮಗಳ ಪ್ರಧಾನವಾದ ಗೆಣ್ಣು. ಪೃಥಿವ್ಯಾ ಯುಕ್ತ ಲಕ್ಷಣೆ ಪರ್ವಣಿ. ಋಕ್ಕು ಸಾಮ ಅಂದ್ರೆ ಯಮೇವ ಋಕ್ಕು ಅಗ್ನಿ ಸಾಮ ಅಂತ ಹೇಳಿದಲ್ಲ. ಋಕ್ಕು ಈ ಲೋಕ, ಅಗ್ನಿ ಸಾಮ. ಹಾಗಾಗಿ ಪೃಥಿವಿ ಅಗ್ನಿ ಅವುಗಳು ಮೇಲೆ ಹೇಳಿದ ಅವುಗಳು ಕೂಡ ಇವನ ಪರ್ವಗಳು. ಪರ್ವನ ಗೆಣ್ಣುಗಳು, ಹಂತಗಳು. ಸರ್ವಾತ್ಮ ಹಿ ದೇವ. ಈ ದೇವ ಆಯ್ತಾಂತಿಕ ಪುರುಷ, ನಾರಾಯಣ ಪುರುಷ. ಸರ್ವಾತ್ಮ ಇವನು ಬರೀ ಆಯ್ತು ಮಂಡಲದೊಳಗೆ ಮಾತ್ರ ಇರೋದು ತಂದ್ಕೋಬೇಡಿ. ಅದು ತೋರ್ಕೊಳ್ತಾ ಇದ್ದಾರೆ. ಹೇಗೆ ನಮ್ಮ ಕಣ್ಣಲ್ಲಿ ತೋರ್ತಾ ಇರುವ ಆತ್ಮನು ಪುರುಷನು ಪರಮಾತ್ಮನೋ ಯಶೋಕ್ಷಿ ಪುರುಷೋ ದೃಶ್ಯತೆ ಏತದಮತಮ ಭಯಮೇತದ್ ಬ್ರಹ್ಮ. ದೃಷ್ಟವಾಗಿ ತೋರ್ಬರ್ತಾ ಇರುವಂತ ವಿಜ್ಞಾನಾತ್ಮ ತೋರ್ಬರ್ತಾ ಪುರುಷ ಅಲ್ಲ, ಸಾಮಾನ್ಯ ಅಲ್ಲ. ಅವನು ಮಹಾಪುರುಷ, ಮಹಾತ್ಮ. ಹಾಗೆ ಆಯ್ತಾಂತಿಕದ ಪುರುಷನು ಕೂಡ ಮಹಾತ್ಮ, ಪರಮಾತ್ಮ. ಪೃಥಿವ್ಯಾದಿಗಳು ಅವನಿಗೆ ಗೆಣ್ಣುಗಳು. ಪೃಥಿವಿ ಅಗ್ನಿ, ಅಕ್ಕು ಸಾಮ, ಎಲ್ಲ ಗಣ್ಣುಗಳು. ಸರ್ವಾತ್ಮ ಹಿ ದೇವ. ಈ ದೇವ ಸರ್ವಾತ್ಮ ಇದ್ದಾನೆ. ಪರಾಪರಲೋಕ ಕಾಮೇಶಿತ್ವಾದ್ ಉಪಪದ್ಯತೆ ಪೃಥಿವ್ಯಜ್ಞಾದಿ ಪರಲೋಕ ಅಪರಲೋಕ ಎಲ್ಲಾ ಲೋಕಕ್ಕೂ ಈಶಿ. ಎಲ್ಲಾ ಲೋಕಗಳ ಕಾಮಕ್ಕೆ ಪರಾಪರಲೋಕ ಕಾಮ. ಪರಲೋಕ ಕಾಮ, ಅಪರಲೋಕ ಕಾಮ. ಅಪರ ಕೇಳಲ್ಲ, ಅದೇ ಬೈಕಿಗೆ ಎಲ್ಲಕ್ಕೂ ಅವನೇ ಒಡೆಯರಾಗಿರುತ್ತಾನೆ. ಆದ್ದರಿಂದ ಅವನಿಗೆ ಪೃಥಿವಿ ಅಗ್ನಿ ಮುಂತಾದ ಅವುಗಳು ಋಕ್ಸಾಮಗಳು ಗೆಣ್ಣಾಗೋದು ಹೊಂದತ್ತೆ. ಎಲ್ಲವೂ ಅವನ ಅವಯವೇ. ಜಗದಾತ್ಮ ರೂಪ, ಸರ್ವಾತ್ಮ ರೂಪ ಅವನು. ಎಲ್ಲವೂ ಗೆಣ್ಣ ಅಂತ ಹೇಳಿದ್ರು, ಅವಯವ ಅಂತ ಹೇಳುದು, ಏಕದೇಶ ಅಂತ ಹೇಳುದು, ಏನಾದ್ರು ಹೇಳು, ಎಲ್ಲ ಅವನೊಳಗೆ ಅಡಕವಾಗಿದೆ, ಇನ್ಕ್ಲೂಡ್ ಆಗಿದೆ, ಸೇರ್ಕೊಂಡಿದೆ. ಸರ್ವಯೋನಿತ್ವಾಚ. ಸರ್ವ ಯೋನಿ ಕಾರಣನಿದ್ದಾನೆ. ಆದ್ದರಿಂದ ಅವನು ಯಥೇವಂ ಉನ್ನಾಮಚ ಅಸೌ ಋಕ್ಸಾಮಗೇಷ್ಟಶ್ಚ ತಸ್ಮಾತ್ ಋಕ್ಸಾಮಗೇಷ್ಟತ್ವಂ ಪ್ರಾಪ್ತಂ. ಉಜ್ಜೀಸತ್ವಮುಚ್ಯತೆ ಪರೋಕ್ಷೇಣ. ಯಾವ ಕಾರಣದಿಂದ ಇವನು ಉನ್ನಾಮನೂ ಆಗಿದಾನೋ, ಉತ್ತಮ ಹೆಸರು ಆಗಿದಾನೋ ಮತ್ತು ಋಕ್ಸಾಮ ಗಣ್ಣುಳ್ಳವನಾಗಿದ್ದಾನೋ, ಆದ್ದರಿಂದ ಋಕ್ಸಾಮಿಗೆ ಎಷ್ಟೊತ್ತೇನು ಪ್ರಾಪ್ತವಾಯ್ತಲ್ಲ, ಅದನ್ನು ಉಜ್ಜೀಸತ್ವವನ್ನು ಪರೋಕ್ಷವಾಗಿ ಉಜ್ಜೀಸನೂ ಆದ. ಇವರು ಉನ್ನಾಮನಾದ, ಉಜ್ಜೀಸನಾದ, ಋಕ್ಸಾಮಿಗೆ ಎಷ್ಟುಳ್ಳವನಾದ, ಗೆಣ್ಣುಳ್ಳವನಾದ, ಸರ್ವಾತ್ಮನಾದ. ಆಯ್ತಾಂತಿಕ ಪುರುಷನು ಸರ್ವಾತ್ಮನು, ಉನ್ನಾಮನು, ಉಜ್ಜೀಸನು, ಋಕ್ಸಾಮಿಗೆ ಎಷ್ಟುಳ್ಳವನು ಎಲ್ಲೂ ಆಗಿದ್ದಾನೆ. ಪರೋಕ್ಷವಾಗಿ ಉಜ್ಜೀಸವಾಗಿದ್ದ. ಪರೋಕ್ಷ ಪ್ರಿಯತ್ವ ದೇವಸ್ಯ ತಸ್ಮಾತ್ ಉಜ್ಜೀಸ ಇದೆ. ಪರೋಕ್ಷ ಪ್ರಿಯತ್ವ ದೇವಸ್ಯ ತಸ್ಮಾತ್. ದೇವತೆಗೆ ಪರೋಕ್ಷವಾಗಿದ್ದೇ ಪ್ರಿಯವಾಗುವುದು. ಪ್ರತ್ಯಕ್ಷ ದ್ವೇಷ, ಪ್ರತ್ಯಕ್ಷ ದ್ವೇಷ ಮಾಡ್ತಾರೆ. ಪರೋಕ್ಷ ಹೇಳಿದ್ರೆ ಸರಿಯಾಗಿ ಅರ್ಥ ಮಾಡ್ಕೊಂಡೆ ಅಂತ ಗೊತ್ತ. ಪ್ರತ್ಯಕ್ಷ ದೇವರೇ ಗುಂಡ ಬಿಟ್ಟು ಬೇರೆ ಗುಂಡಾವಧಾನಗಳು ಪರೋಕ್ಷ ಪ್ರಿಯತ್ವ ದಿವಸ ಇದಲ್ಲ. ತಸ್ಮಾತ್ ಗಾಯತಿ ಉದ್ಘಾತ. ಆದ್ರಿಂದಲೇ, ಈ ಕಾರಣದಿಂದಲೇ ಈಗ ಉದಂ ಮೇಲಕ್ಕೆ ಬರುತ್ತಿರುವ ಆಯ್ತನ್ನು ಗಾನ ಮಾಡುತ್ತಾರೆ. ಅದೇ ಉದ್ಘಾತ ಹೆಸರು. ಉದಂ ಅಂದ್ರೆ ಮೇಲಿರುವ ಮೇಲೆ ಬರುತ್ತಿರುವ ಆಯ್ಕೆಯನ್ನು ಗಾನ ಮಾಡ್ತಾನೆ. ಆದ್ರೆ ಋತುವಿಗೆ ಉದ್ಘಾತ ಉದಂ ಗಾತಿ ಗಾತ ಇದು ಉದ್ಘಾತ. ಯಸ್ಮಾಧಿ ಏತಸ್ಯ ಯಥೋಕ್ತಸ್ಯ ಉನ್ನಾಮ್ನಃ ಗಾತಾಸೋ ಅತೋ ಯುಕ್ತಾ ಉದ್ಘಾತ ಇತಿ ನಾಮ ಪ್ರಸಿದ್ಧಿ ಉದ್ಘಾತುಃ. ಯಾವ ಕಾಲದಿಂದ ಮೇಲೆ ಹೇಳಿದ್ದಾರೆ ಉನ್ನಾಮನಾದ, ಉತ್ತಮ ಹೆಸರಿನವನಾದ ಆಯ್ಕೆಯನ್ನು ಗಾನ ಮಾಡುತ್ತಾನೋ, ಆದ್ರಿಂದ ನಿಮಗೆ ಯುಕ್ತ ಆಯಿತು. ಉದ್ಘಾತ ನಾಮ ಪ್ರಸಿದ್ಧಿ ಕೂಡ ಕರೆಕ್ಟ್ ಆಯ್ತು.
ಯಾಕೆ ಉದ್ಗಾತ ಉದ್ಗಾತ ಅಂತಾರೆ ಅಂದ್ರೆ ಉದಂಗಾತ ಉದ್ಗಾತ ಮೇಲೆ ಬರುತ್ತಿರುವ ಮೇಲಿರ್ತಕ್ಕವನಾದ ಐಚ್ಛಾಂತಕದ ಪುರುಷನನ್ನು ಗಾನ ಮಾಡುತ್ತಾನೆ. ಉದಂ ಪರಮಾತ್ಮನು ಉದ್ಗತಂ ಪಾಪಗಳನ್ನು ಮೇಲಿದ್ದವನಾದ ಪುಣ್ಯ ಪಾಪ ಸಂಬಂಧ ರಹಿತನಾದ ಪರಮಾತ್ಮನ ಗಾನ ಮಾಡ್ತಾನೆ. ಗೊತ್ತಾ ಯಾರ ನಮ್ಮ ಉದ್ಗಾತ ಅದನ್ನ ಏನು ಉದಂ ಗಾತ ಪರಮಾತ್ಮನ ಗಾನ ಮಾಡ್ತಾನೇನೋ ಅದನ್ನ ಉದ್ಗಾತಿಗೆ ಉದ್ಗಾತ ನಾಮ ಪ್ರಸಿದ್ಧಿ ಆಯಿತು. ಸ ಏಷ ದೇವ ಉನ್ನಾಮ ಯೇ ಚ ಅಮುಷ್ಪಾದ್ ಆದಿತ್ಯ ಪರಾಂಚಃ ಪರಾಕ್ ಅಂಚನಾತ್ ಊರ್ಧ್ವಾಃ ಲೋಕಾಃ ತೇಷಾಂ ಲೋಕಾನಾಂಚ ಇಷ್ಟೇ. ಈ ಉದ್ಗಾತವು ಯಾವ ಕಾಲ ಈ ದೇವನು ಯಾವ ಕಾಲ ಉನ್ನಾಮನೋ ಹೇಗೆ ಸಮಾಸ ನಾಮ ಯಸ್ಯ ಉನ್ನಾಮ ಯಾಲಿಂಗ ಅಲ್ಲ ಪುಲ್ಲಿಂಗನೋ ಉನ್ನಾಮ ಉನ್ನಾಮಾನೋ ಉನ್ನಾಮಾನಃ ಯಸ್ಯ ಸಹ ಅಂತ ಇದೀನಿ ಸ್ತ್ರೀಲಿಂಗ ಅಂದಲೋ ಉತ್ತು ನಾಮ ಯಸ್ಯ ಸಹ ಆದ್ಮೇಲೆ ಪುಲ್ಲಿಂಗ ಆಗುತ್ತೆ. ಉನ್ನಾಮ ಮಗನೇ ಹೆಸರು ಇವನು ಉನ್ನಾಮನೋ ಯಾವ ಆಯ್ತಿಗಿಂತ ಮೇಲಿರುವಂತಹ ಲೋಕಗಳನ್ನೆಲ್ಲ ಪರಾಂಚಹನ ಪರಾಕ್ ಅಂಚನ ಮೇಲೆ ಹೋಗಿರುವ ಮೇಲಿರ್ತಕ್ಕಂತಾದ ಲೋಕಗಳನ್ನೆಲ್ಲ ಆಳುತ್ತಿದ್ದಾನೆ. ಎಲ್ಲಾ ಲೋಕವನ್ನು ಕಂಟ್ರೋಲ್ ಮಾಡ್ತಾನೆ. ಸುಪ್ರೀಂ ಕಂಟ್ರೋಲ್ ಆಯ್ತಾಂತಗದ ಪುರುಷ ಇದ್ದಾನ ನಾರಾಯಣ ಪುರುಷ ಎಲ್ಲವನ್ನು ಬಿಡಿಸಿಕೊಂಡ್ಬಿಟ್ಟಿದ್ದಾನೆ. ಆದ್ರಿಂದ ಇವನಿಗೆ ದೇವಕಾಮಾನಾಂಚ ಇಷ್ಟೇ ನ ಕೇವಲ ಈಶಿತತ್ವಮೇವ ಕೇವಲ ಈಶಿತತ್ವಮೇವ ಶಬ್ದ ಧಾರಯಿತಿ ಚ ಬರೀ ಒಡತನ ಅಷ್ಟೇ ಅಲ್ಲ, ಹಿಡ್ಕೊಂಡವನು ಅವನೇ, ಧಾನ್ಯ ಮಾಡ್ಕೊಂಡವನು ಅವನೇ, ಎತ್ತಿಡ್ಕೊಂಡಿದ್ದಾನೆ. ಆಯ್ತಿನಿಂದ ಮೇಲಿರ್ತಕ್ಕಂಥ ಎಲ್ಲಾ ಲೋಕಗಳನ್ನು ಹಿಡ್ಕೊಂಡಿದ್ದಾನೆ, ಧಾನ್ಯ ಮಾಡ್ಕೊಂಡಿದ್ದಾನೆ. ಆದ್ರಿಂದ ಅವನು ಉನ್ನಾಮ ಒಡತನವೂ ಉಂಟು. ಚಶಬ್ದ ಧಾರಯಿತಿ ಚ ಚಶಬ್ದವನ್ನು ಧಾನ್ಯನು ಮಾಡ್ಕೊಂಡಿದ್ದಾನೆ. ಸದಾಧಾರ ಪೃಥಿವೀಂದ್ಯಾಭುತೇಮಾನ್ ಕಸ್ಮೈ ದೇವಾಯ ಹವಿಷಾ ವಿಧೇಮ. ಸಹ ಅಂದ್ರೆ ಆಯ್ತಾಂತಗಿದ ಪುರುಷನು ದ್ಯಾನ್ ದಾಧಾರ ಉತ ಪೃಥಿವೀಂ ದಾಧಾರ ಇಮಾಂ ಜೀವೋಕವನ್ನು ಧಾನ್ಯ ಮಾಡ್ಕೊಂಡಿದ್ದಾನೆ. ಅಷ್ಟೇ ಅಲ್ಲ, ಈ ಭೂಮಿಯನ್ನು ಧಾನ್ಯ ಮಾಡ್ಕೊಂಡಿದ್ದಾನೆ. ಏನು ಜೀವ ರುಗ್ರ ಪೃಥ್ವೀ ಏನ ದೃಢವಾಗಿಡಲ್ಪಟ್ಟಿದೆಯೋ ದಿವೀಚ ದೃಢೇ ಯಾವಾಗ ಭೂಮಿ ಗಟ್ಟಿಯಾಗಿದೆಯೋ. ಏನು ಸ್ವಸ್ಥಭಿತಂ ಯಾವಾಗ ಎತ್ತುಕೊಂಡಾನೋ, ಏನ ಕಹೋ ಸುಗ್ಗಲೋಕವು ಯಾವಾಗಿಂದ ಏರ್ಪಟ್ಟಿದೆಯೋ, ಯೋ ಅಂತರಿಕ್ಷೇರಜಸೋ ವಿಮಾನ ಯಾವಾಗ ಅಂತರಿಕ್ಷದಿಂದ ಎಲ್ಲವನ್ನು ಅಳಿವರಾಗಿದ್ದಾನೋ. ವಿಮಾನನ ವಿಗತೋಮಾನ ಅದ ವಿಶೇಷಣ ವಿನೋದಿ ವಿಮಾನ. ಅಂತರಿಕ್ಷ ರೂಪದಿಂದ ಆಕೆಯನ್ನು ಮೀರಿದವನು, ಅಂತರಿಕ್ಷದಿಂದ ಎಲ್ಲವನ್ನು ಅಳುತ್ತಿರುವಾಗ ದೇವಾಯ ಅರ್ಥಾತ್ ಏಕಸ್ಮಿನ್ ದೇವಾಯ ಅಂತ. ಕಸ್ಮಿನ್ ದೇವಾಯ ಅಂದ್ರೆ ಏನೋ ಪ್ರಜಾಪತಿ ವೈಕಃ ಆ ಒಬ್ಬನೇ ಆಗಿರ್ತಕ್ಕಂಥ ದೇವನಿಗೆ ನಾವು ಭವಿಷ್ಯದಿಂದ ಅವನು ಶಕ್ತಿ ಪಡಿಸ್ತೀವಿ. ಕಸ್ಮೈ ದೇವಾಯ ಇತ್ಯುಕ್ತೆ ಕಸ್ಮೈ ಏಕಸ್ಮೈ ಪ್ರಜಾಪತಿ ವೈಕಃ. ಈ ರೀತಿಯಾಗಿ ಅವನು ಪರಮಾತ್ಮನೇ ಆ ರೂಪದಿಂದ ಉಪಾಧಿಯಿಂದ ಹಾಗಾಗಿರೋದು. ಪ್ರಜಾಪತಿ ಪುರುಷ ಅಂತ ಪರಮಾತ್ಮನಿಗೆ ಹೆಸರು. ಕಿಂಚ ದೇವಕಾಮಾನಾಂಚ ಈಷ್ಟೇ ಅಧಿದೇವತಂ ದೇವತಾಭಿಷೇಕಂ ದೇವಸ್ಯ ಸ್ವರೂಪಂ ಉಕ್ತಂ. ಮತ್ತು ಕೂಡ ದೇವಕಾಮಗಳನ್ನು ಕೂಡ ಆಳುತ್ತಾನೆ ದೇವತೆಗೆ. ಅಲ್ಲೇನು ಅಪ್ಸಸ್ತಿಯರಾಗಲಿ ಪಾರಿಜಾತ ಮಂದಾರ ಇತ್ಯಾದಿಗಳಾಗಲಿ ಏನೇನು ಭೋಗಗಳಿಗೆ ಎಲ್ಲಾ ಭೋಗಕ್ಕೂ ಇವನೇ ಸ್ವಾಮಿ, ಇವನೇ ಒಡೆಯ, ಇವನ ಅಧೀನದಿಂದ ದೇವತೆಗಳು ಪಡ್ಕೊಳ್ತಾರೆ. ಇವಂದೇ ಎಲ್ಲಾ ಕಂಟ್ರೋಲಿಂಗು, ಸುಪ್ರೀಂ ಕಂಟ್ರೋಲ್. ಹಾಗಾಗಿ ಈ ದೇವಕಾಮಾನ ಇಷ್ಟೇ ಆಳ್ತಾರೆ. ಅಧಿದೇವತವಾಗಿ ಈ ಉಪಾಸನೆಯು ದೇವತಾ ವಿಷಯವಾಗಿ ದೇವತಾ ಜೀಸದ ಸ್ವರೂಪದ ಉಪಾಸನೆಯನ್ನ ಈ ರೀತಿ ಹೇಳಿದ್ದಾಯ್ತು. ಮುಂದಕ್ಕೆ ಅಧ್ಯಾತ್ಮವಾಗಿ ಹೇಳ್ತೀನಿ ಅಂತಾರೆ. 9 ಗಂಟೆ ಆಯ್ತು, ನಾಳೆ ಹೇಳ ಅಧ್ಯಾತ್ಮದಿಂದ ಉಪಾಸನಾ ವಿಚಾರ. ಆತ್ಮಾನಶ್ಚಕ್ಷುಶ್ರೋತ್ರಮಥೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಬ್ರಹ್ಮ ನಿರಾಕರೋತ್
अनिराकरणमस्तु अनिराकरणं मे अस्तु ते मयि सन्तु। शान्तिः शान्तिः शान्तिः।